ಫುಲ್ಲು ಆ ಟಾಪಿಗೆ ಹೋಗ್ಬೇಕು. ಇನ್ನೂ ಹತ್ತುತ್ತಾ ಇದ್ದೀವಿ. ಇವ್ರನ್ನ ಕಟ್ಕೊಂಡು ಫುಲ್ ಬೆಟ್ಟನ ನಾವು ಹತ್ತದಂಗೆ ಇಷ್ಟೊಂದು ಗಂಟೆ ಕಾಲು ಎತ್ಕೊಂಡು ಮಲ್ಕೊಂಡಿರೋರು ಕರ್ಕೊಂಬಂದ್ಬಿಟ್ಟಿದ್ದು ಕಾಲು ನೋಯಿಸ್ತಾ ಇದ್ದೀರಿ. ಕೈ ಸುರಿ ಎದ್ದು ಬೇಕಾದ್ರೆ ಹಿಂಗೆ ಆಡೋದು, ಅದು ಹೆಂಗೆ ಆಡ್ತೈತಿ. ಫೋನ್ ಕಿತ್ಕೊಂಡು ವೀಡಿಯೋ ಎಲ್ಲ ಡಿಲೀಟ್ ಮಾಡ್ಸಿದ್ರು. ಹೆಂಗೆ ಮಾಡ್ತಿದ್ಯಾ ಎಲ್ಲ ಬೇರೆ ಬೇರೆ ಥರ ಕಮೆಂಟ್ರಿ ಕೊಡ್ತಾರೆ ಅಂತ. ಏನ್ಟ್ರಾ ಇದೆಯೇ ಫೋನ್ ಮಾಡೋದು ಅನ್ಕೊಂಡೆ ನಾನು, ಫೋನ್ ಮಾಡೋದು ಅನ್ಕೊಂಡೆ. ಅದು ಒಂದೇ ದಿನ ಒಂದೇ ಟೈಮಲ್ಲಿ ಹೆಂಗೆ ದಶು ವ್ಲಾಗ್ ಸರ್ ಸಿಕ್ಕೋರೆ ಸಿಗ್ತಾರೆ ಬರಪ್ಪ. ಗೊತ್ತಾಯ್ತಿಲ್ಲ, ದಾರಿನೇ ಗೊತ್ತಿಲ್ಲ, ಹೋಯ್ತಾ ಇದ್ದೀವಿ. ದಾರಿ ತಪ್ಪದ ಮಕ್ಕಳಾಗ್ಬಿಟ್ಟಿದ್ದೀವಿ ಅಂತ ನಾನು ಬಿಟ್ಟೆ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್. ಹಾಗೆ ನೀವು ನೋಡ್ತಿದ್ದೀರಾ ಚೇತು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾವೆಲ್ಲರೂ ಅಂದರೆ ನನ್ನ ತಮ್ಮ ನಮ್ಮ ಅಣ್ಣನ ಜೊತೆ ನಾನು ಇವತ್ತು ಬಂದಿದ್ದೀನಿ ಶಿವಗಂಗೆ ಬೆಟ್ಟಕ್ಕೆ. ಫಸ್ಟ್ ಟೈಮ್ ಬಂದಿರೋದು, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ತಾನೇ ಮೆಟ್ಲು ಹತ್ತುತ್ತಾ ಇದ್ದೀವಿ. ಒಂದು 10 ಮೆಟ್ಲು ಹತ್ತಿದ್ದೀವಿ ನಾವು. ಅದೇ ಸುಸ್ತಾಗ್ಬಿಟ್ಟವನೆ. ಆಗಿದ್ದೀನೋ ಸುಸ್ತು? ನನ್ನ ಹೆಸರು ಸೂರ್ಯ ಅಂತ. ಇವನು ಹೆಂಗೆ ಸುಸ್ತಾಯ್ತಾನೆ, ಹೆಂಗೆ ಇರ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಮ್ಮ ಹೆಂಗಿರುತ್ತೆ. ವಿಡಿಯೋ ಆನ್ ಮಾಡೋಕ್ಕೆ ಮುಂಚೆ ಅಣ್ಣ ನನ್ನ ಕೈಲಿ ಆಯ್ತಿಲ್ಲ, ನನ್ನ ಕೈಲಿ ಆಯ್ತಿದ್ದ ಅಂತಿದ್ದ. ಇವಾಗ ಆಲ್ರೆಡಿ ವಿಡಿಯೋ ಆನ್ ಮಾಡಿದ ತಕ್ಷಣ ಹತ್ತೋ ಬೇಗ ಅಂತಾನೆ. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ನೋಡಬೇಕು ಇವ್ರು ರಿಯಾಲಿಟಿನ. ಕ್ಯಾಮ್ರಾ ಆನ್ ಮಾಡಿದ್ರೆ ರಿಯಾಲಿಟಿ ಬರಲ್ಲ ಇವೊಂದು. ಅಲ್ಲಿ ನೋಡ್ರಿ ಅಲೆಯ ಏನ್ರ ಇದೆ ಫುಲ್ ಬೆಟ್ಟ 1 ಅವರ್ ಹತ್ತೀನಿ ಅಂತಿದ್ರು. ಅಲ್ಲಿ 5 ನಿಮಿಷಕ್ಕೆ ಕೂತ್ಕೊಂಡವ್ರೆ. ಏನ್ರ ಇದೆ ಇವ್ರನ್ನ ಕಟ್ಕೊಂಡು ಫುಲ್ ಬೆಟ್ಟನ ನಾವು ಹತ್ತದಂಗೆ ಹತ್ತುತ್ತೀವ ಪಕ್ಕ. ಎಷ್ಟೊತ್ತಾಯ್ತದೆ? 2 ಅವರ್ ಬೇಕಾ? ಎಷ್ಟು ಅವರ್ ಬೇಕು ಎತ್ತಕ್ಕೆ? ಅವ್ರು ಎತ್ತೀವ ಫುಲ್ಲು. ಯಾಕೆ ನೋಡಿ ಗಾಯ್ಸ್, ಚೇತು ಅಲ್ಲೇ ಮನೆ ಕಂಡವನೆ. ನಾನು ಮಲ್ಕೊಂಡಿದ್ದೀನಿ, ನಿಂತಿದ್ದೀನಲ್ಲ. ನಿಂತ್ಕೊಂಡೆ ಬುಸ್ ಕೊಡ್ತಾವನೆ. ವಾಯ್ಸ್ ಕೇಳಿಸ್ಕೊಳ್ರಿ. ನೋಡಿ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ. ನಾನು ಏನಾದ್ರು ಬುಸ್ ಕೊಡ್ತಿದ್ದೀನ ಅಂತ ಹತ್ರ ಎಲ್ಲೂ ಬುಸ್ ಕೊಡ್ತೀನಿ ನಾನು. ಹೌದಲ್ವಾ? ಸಮುದ್ರ ಇಲ್ಲಪ್ಪ, ಅಲ್ಲಿ ಸಮುದ್ರ ಅಂತೆ, ಎಲ್ಲೂ ನೀರೇ ಇಲ್ಲ ಅಲ್ಲಿ. ನೀರಿದ್ರೆ ನೀರಲ್ಲ ಅದು. ನೀರಿದ್ರೆ ಈಗ ನೀರಲ್ಲ ಅದು. ನೀರಲ್ಲ ಕಣೋ, ಅದು H2O ವಾಟರ್. ವಾಟರ್ ಫುಲ್ ಹಚ್ಬಿಟ್ಟು ಈಗ ಇಳಿತವ್ರೆ. ನಾವು ಇವಾಗ ಹತ್ತುತ್ತಾ ಇದ್ದೀವಿ. ಎಲ್ರೂ ಶೂ ಮತ್ತು ಸ್ಲಿಪ್ಪರ್ ಹಾಕೊಂಬಂದವ್ರೆ. ನಾವು ನೋಡ್ರಿ ದೇವ್ರ ಮೇಲೆ ಇರೋ ಭಕ್ತಿಗೆ ಬರೀಗಾಲಲ್ಲಿ ಬಂದ್ಬಿಟ್ಟಿದ್ದೀವಿ ಬೆಟ್ಟದ ಮೇಕಿ. ಏನಂತೀರಾ? ಇವರೆಲ್ಲ ಜಸ್ಟ್ ನಡ್ಕೊಂಡು ಹೋಗಕ್ಕೆ ಆಯ್ತಿಲ್ಲ ಅಂತ ಬಂದು ಕುತ್ಕೋತಾರೆ. ಅಣ್ಣ ಹೆಂಗೆ ಎತ್ಕೊಂಡು ಹೋಗ್ತೀರಾ ಅದನ್ನ ಹೈಟ್ಗೆ? ಎಲ್ಲಿ ಗಂಟೆ ಹೊತ್ಕೊಂಡು ಹೋಗ್ತೀರಾ? ಫುಲ್ ಟಾಪಿಗೆ ಹೊತ್ಕೊಂಡಿರ್ತಾರಂತೆ ನೋಡ್ರಿ. ಇನ್ನೂ ಎಷ್ಟು ದೂರ ಆಯ್ತಡ? ಅರ್ಧ ಗಂಟೆಗೆ ಹತ್ಬೋದಾ? ಮುಕ್ಕಾಲು ಗಂಟೆ ಗೈಸ್, ಮುಕ್ಕಾಲು ಗಂಟೆ ಟಾಪ್ ಹತ್ಬೋದಂತೆ. ನೋಡಮ್ಮ ನೋಡಿ. ಹೆಸರು? ಓಕೆ, ಬಾಯ್ ಗೈಸ್. ಫಾಲೋವರ್ಸು ಒಂಥರ ಖುಷಿಯಾಗುತ್ತೆ ಮಾತಾಡಿಸ್ದಾಗ. ಏನ್ರ ಇದು? ಅಲ್ಲ, ತುಂಬ ಖುಷಿಯಾಗಿದೆ. ಯಾವಾಗ ಅಂದರೆ ನ್ಯೂ ಇಯರಲ್ಲಿ ಸಿದ್ರು ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಮಾತಾಡ್ಸ್ಬಿಟ್ಟಿದ್ರು. ಅದಕ್ಕೆ ನಾನೀಗ ಮಾತಾಡಿಸ್ತಿಲ್ಲ ನಿಮ್ಮನ್ನ. ಮಾತಾಡ್ಸು. ಯಾಕೋ ಅವಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿತ್ತು. ಯಾಕಂದರೆ ಅಷ್ಟು ಜನ ಮಾತಾಡ್ಸಿದ್ರು, ಫೋಟೋ ತಗೊಂಡಿದ್ರು. ಸೊ ಅದಿನ್ನೂ ಜಾಸ್ತಿ ಆಗೋಷ್ಟು ವರ್ಕ್ ಮಾಡಬೇಕು. ವರ್ಕ್ ಮಾಡೋಣ. ಅಜ್ಜಿ ಫುಲ್ ಹತ್ತಿದ್ರಾ? ವಜ್ಜಿನೇ ಎಷ್ಟೊತ್ತೈತೆ? ನಿನ್ನ ಕೈಲಿ ತಗೋದಲ್ವಾ? ಆಗುತ್ತೆ. ಆ ವಜ್ಜಿನೇ ಅಷ್ಟೊತ್ತೈತೆ ಅಂದಮೇಲೆ ಫುಲ್ ಹತ್ಬೋದು ನೀವು. ಹತ್ತಿರ ಹೇಳ್ತೀವಿ. ಬೇಡ, ಯಾಕೋ ಗುರಾಯ್ತು ಅಲ್ವಾ? ಫುಲ್ಲು ಆ ಟಾಪಿಗೆ ಹೋಗ್ಬೇಕು. ಇನ್ನೂ ಹತ್ತುತ್ತಾ ಇದ್ದೀವಿ. ನೋಡಮ್ಮ, ಫುಲ್ ಹತ್ತೇ ಇರ್ತೀವಿ. ಇಷ್ಟೊಂದು ಗಂಟೆ ಕಾಲು ಎತ್ಕೊಂಡು ಮಲ್ಕೊಂಡಿರೋರು ಕರ್ಕೊಂಬಂದ್ಬಿಟ್ಟಿದ್ದು ಕಾಲು ನೋಯಿಸ್ತಾ ಇದ್ದೀರಿ. ಏನು ಅನ್ನಿಸ್ತೈತೆ? ಹಾಂ, ಏನು ಅನ್ನಿಸ್ತೈತೆ? 9 ಗಂಟೆ. ಹಾಂ, ಇವಾಗ ಎದ್ದೇಳ್ತಿದ್ದಾ? ಇವಾಗ ಈಗ ಎದ್ಬಿಟ್ಟು ಕಂಡುಬಿಡ್ತಿದ್ದೆ ನಾನು. ಗಾಯ್ಸ್, ಇವ್ರನ್ನ ಎಬ್ಬರ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈ ಕಡೆಯಿಂದ ಎಬ್ಬರ್ಸಿದ್ರೆ ಆ ಕಡೆಗೆ ಮಲ್ಕೊಳ್ಳೋದು, ಆ ಕಡೆಯಿಂದ ಎಬ್ಬರ್ಸಿದ್ರೆ ಈ ಕಡೆಗೆ ಮಲ್ಕೊಳ್ಳೋರು. ಗಾಯ್ಸ್, ನನಗೆ ನಿಜವಾಗ್ಲೂ ಸುಸ್ತೇ ಆಯ್ತಿಲ್ಲ, ಬಟ್ ಮುಂದಕ್ಕೆ ಹಾಕ್ತೀನಿ. ಸುಳ್ಳು ಬಾಯಿ ಬಿಟ್ಟರೆ ಸುಳ್ಳು.
ಇಲ್ಲ ಅವನೇ ಹೇಳ್ದ. ಈ 20 ನಿಮಿಷ ಕೂತಿದ್ದಲ್ಲ. 20 ನಿಮಿಷನಾ? ನಾನು ಟೈಮಿಂಗ್ಸ್ ತೋರಿಸ್ತೀನಿ ರೆಕಾರ್ಡ್ ಆಗಿರೋದು. ತೋರಿಸಿ 20 ನಿಮಿಷ ಅಲ್ಲ, 5 ನಿಮಿಷ ಕೂತಿರೋದು ಅಷ್ಟೇ. ತೋರ್ಸು. ಅದು ನಾನು ನನಗೋಸ್ಕರ ಕೂತಿದ್ದೆ, ಇವ್ರಿಗೋಸ್ಕರ ಕೂತಿದ್ದೀನಿ. ಇಲ್ಲ 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 ಹ್ಞೂ ಅಂದು ಬೇಕಾದ್ರೆ ನಾನು ಕುತ್ಕೊಂಡಿರ್ತವೆ ಇಲ್ಲ ನಿಂತ್ಕೊತೀನಿ, ನೀವು ಕುತ್ಕೊಂಡಿರ್ತವೆ ಇಲ್ಲ, ನಾನು ಕುತ್ಕೊಳ್ಳೋದೇ ಇಲ್ಲ. ನಿಂತ್ಕೊಂಡು ನೋಡೋಣ. ನಿಂತಿದ್ದೀನಿ, ಈಗೇನು ಕೂತಿದ್ದೀರಾ? ಮಾಡಿ ಅವೆಲ್ಲ ಇಲ್ಲ ಆಗಲ್ಲ. ಅದು ಹೆಂಗೆ ತೋರಿಸು ಒಂದ್ಸತಿ ನಿಂತ್ಕೊತೀನಿ ಬೇಕಾರೆ. ನಾನು ಕಾಲೇ ತಗೋ. ಅವೆಲ್ಲ ಆಗಲ್ಲ. ಸೊಳ್ಕೊಳ್ತಿತ್ತು ಇಷ್ಟು ಬೇಗ ಸಿಕ್ಬಿಡ್ತಂತೆ ಇಲ್ಲೇ ಅಂತೆ. ಸುಳ್ಳು ಹೇಳ್ತಾನೋ ನಿಜ ಹೇಳ್ತಾನೋ ನನಗಂತೂ ಗೊತ್ತಿಲ್ಲ, ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ. ತೀರ್ಥ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡ್ರಿ, ಒಳ್ಕಲ್ಲು ಓದಕ್ಕೆ ಬರ್ದಿದ್ದವರೆಲ್ಲ ಬಂದು ಪುಣ್ಯ ತೀರ್ಥ. ಹೇಳ್ದವ್ರು ಮಾತು ಕೇಳ್ರಿ. ನೀನು ಓದ್ಬಿಟ್ಟಿಲ್ಲ ಅದು ಸರಿ? ಹ್ಞೂ ಏನು ಓದ್ದೆ? ಅಕ್ಷರನ ಒಂದ್ಸತಿ ಬಂದಿವನೆ ಇವು ನಾಳೆ, ಅದಕ್ಕೆ ಹೇಳ್ತವನೆ. ನಮ್ಮ 3 ಜನ ಬಂದಿದ್ದೀವಿ, ಅದು ಯಾವುದೋ ಹುಡುಗಿರು ಹೋಗ್ಬಿಟ್ಟು 4 ಜನಕ್ಕೆ ಟಿಕೆಟ್ ತಗೋತಾವ. ನೀನು ಹೆಂಗೆ ಇಡೋದು, ಹೆಂಗೆ ಆ್ಯಪ್ ಇಡೋದು? 4 ಜನ ಯಾರಲ್ಲ ಗಾಬರಿ ಆಗೋಣ ಪಾಪ ಹುಡುಗ. ನಡ್ರಿ ಹೋಗುಮ. ಒಳ್ಕೊಳ್ತಿದ್ರೆ ನೀರು ಸಿಗ್ತದೆ ಅಂತ ಗೊತ್ತು, ಯಾಕಂದರೆ ನನ್ನ ಕೈ ನೋಡಿ ಇಷ್ಟು ಉದ್ದ ಐತೆ, ಪಕ್ಕ ನೀರು ಸಿಗುತ್ತೆ. ನೋಡುಮ್ಮ ಎಷ್ಟು ಸಿಗುತ್ತೆ ಅಂತ. ಯಾವುದೋ ಗುಹೆ ಒಳಗಡೆ ಹೋಗೋ ಥರ ಫೀಲ್ ಆಗ್ತೈತೆ ನೋಡ್ರಿ. ಬಂಡೆ ಕೆಳಗಡೆ ಎಲ್ಲ ಹೋಗ್ಬೇಕು. ವಾ ಏನೋ ಆಯ್ತು ಕೈ ಸಿಕ್ಬಿಡ್ತಲಾ ಅಲ್ಲಿ. ನನಗೆ ಆಗ್ತಾನೆ ಇವನು, ಸಾಕ್ಬಿಡು ಹಂಗೆಲ್ಲ ಮಾಡಿ. ಈ ಸ್ನಾನ ನೀರಿಗೆ ತಗೊಳಕ್ಕೆ ಟ್ರೈ ಮಾಡ್ತಿದ್ದೀನಿ. ಸಿಕ್ಬಿಡ್ತು. ಸಾಕು. ಈ ನೀರು ಕುಡಿಯೋಕೆ ತಂದಿದ್ರೆ ಅದರೊಳಗೆ ತುಂಬ್ಕೊತವನಿ. ಅದರ ಫಿಲ್ಟ್ರ್ ನೀರು ಅಲ್ಲ, ಅದರ ಪುಣ್ಯ ತೀರ್ಥನೂ ಅಲ್ಲ, ಅಲ್ಲ ತೀರ್ಥದ ನೀರು ಅಲ್ಲ. ಶಿಸ್ತಾಗಿ ಕಲ್ಸ್ಕಡೆ ಇವನು. ಡಿಲೀಟು ಗೈಸ್ ಹೆಂಗೆ ಗೊತ್ತಾ, ಅಲ್ಲಿ ಒಳಗಡೆ ಪೂಜೆ ಮಾಡ್ತಾರಲ್ಲ ಅವರು, ಫೋನ್ ಕಿತ್ಕೊಂಡು ವೀಡಿಯೋ ಎಲ್ಲ ಡಿಲೀಟ್ ಮಾಡ್ತಾರೆ. ಹೆಂಗೆ ಮಾಡ್ತಿದ್ಯಾ ಎಲ್ಲ ಬೇರೆ ಬೇರೆ ಥರ ಕಮೆಂಟ್ರಿ ಕೊಡ್ತಾರೆ ಅಂತ. ಆದರೆ ಅವ್ರಿಗೆ ಗೊತ್ತೇ ಇಲ್ಲ ರೀಸೆಂಟ್ಲಿ ಡೀಟೇಲ್ ಇರ್ತದೆ ಅಂತ. ಹಿಂಗೇನೋ ಹೋಗೋದು ನನಗೆ ಗೊತ್ತಿಲ್ಲ. ಒಂದು ದೊಡ್ಡ ಮನುಷ್ಯ ಹೋಗ್ತಾವ. ಹಿಂಗೇನೇನೋ ಯಾರು ಹೋಯ್ತಿಲ್ಲ ಇಲ್ಲಿ. ಯಾರು ಓದ್ತೀರ? ನಾನು ಓದ್ತಿದ್ದೀನಿ. ಗೈಸ್ ದಾರಿ ಬೇರೆ ಗೊತ್ತಿಲ್ಲ. ಇವನ ಜೊತೆ ಬದಾಯಿದ್ದೀನಿ, ಇವ್ನು ಹಿಂದೆ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಬಂದು ಅಂದರೆ ಆ ಕಡೆಯಿಂದ ಬರಬೇಕಾಯ್ತಂತೆ, ಈ ಕಡೆಯಿಂದ ಕರ್ಕೊಂಡು ಹೋಗೋಣ. ರಾಜಮಾರ್ಗ ಇದು ಕಳ್ದಾರಿ. ಕಳ್ಳನ ಮಗ ಕಳ್ದಾರಿಲ್ಲ ಕರ್ಕೊಂಡು ಹೋಗೋದು. ಅಂದರೆ ಗೈಸ್ ನೋಡಿ ಆ ನಾಯಿ, ನಾಯಿ ಎಲ್ಲಿ ಗಂಟೆ ಹತ್ತೈತೆ ಅಂತ. ಈ ನಾಯಿ ಅಲ್ಲ, ಆ ನಾಯಿ. ನಾಯಿ ಪರವಾಗಿಲ್ಲ, ಕಾಲು ಕುಣ್ತಾ ಇದ್ರು ಪರವಾಗಿಲ್ಲ, ಇಲ್ಲಿ ಗಂಟು ಹತ್ತೈತೆ. ಇವರು ನಮ್ದೆಲ್ಲ ಚೆನ್ನಾಗಿದ್ರು ಫುಲ್ ಹತ್ತಲಿಲ್ಲ ಅಂದರೆ ಅವಾಗ ಹೇಳ್ತೀನಿ. ಇವಾಗ ಫುಲ್ ಹತ್ತೀನಿ ಅಂತ ಹೇಳೋರೆ, ಅದಕ್ಕೆ ಏನು ಹೇಳ್ತಾ ಇಲ್ಲ. ಏನು ಗೊತ್ತಾ, ನಾವು ಬೆಟ್ಟಕ್ಕೆ ಬಂದು ಇನ್ನೊಂದು ಒಳ್ಳೆ ಕೆಲಸ ಏನು ಮಾಡೋದು ಅಂದರೆ ಮನೆ ತಾವು ಯಾವ ಏನು ಪಾತ್ರೆ ಎತ್ತಿಕ್ಕೋ ಅದು ಇದು ಅಂತ ಹೇಳ್ತಿದ್ರು. ಈಗ ಅಲ್ಲಿದ್ದರೆ ಪಕ್ಕ ಏನಾದ್ರು ಕೆಲಸ ಮಾಡಿಸ್ತಿದ್ರು. ನಾವು ಅವ್ರು ಎದಳೋ ವರ್ಷಕ್ಕೆ ಬಂದ್ಬಿಟ್ಟಿದ್ದೀವಿ. ಸಣ್ಣಕ್ಕಿದ್ದವ್ರಿಗೆ ಏನು ಬೆನಿಫಿಟ್ಸ್ ಗೊತ್ತಾ ನೋಡ್ರಿ, ಅಷ್ಟೆಲ್ಲ ಹತ್ತಿದ್ದೀವಿ ಬೆಟ್ಟನ, ಏನು ಸುಸ್ತೇ ಆಗಲ್ಲ. ಮತ್ತೆ ಏನು ಬುಸ್ ಬುಸ್ ಅಂತಿದ್ಯಾ? ಒಂಚೂರು ಲೈಟಾಗಿ ಆಗ್ಬೋದೇನೋ, ಬಟ್ ದಪ್ಪಗಿದ್ದವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಸಣ್ಣಗಿದ್ದವ್ರಿಗೆ ಅಷ್ಟು ಆಗಲ್ಲ. ಅದೇನೋ ನೀನು ದಪ್ಪಗಿದ್ಯಾ ಸಣ್ಣಗಿದ್ಯಾ? ಒಂದು 52 kg ಅಷ್ಟೇ. 52 kg ಇದೆಯಾ? 55. ಹಾಂ, ನಾನು ಇವಕ್ಕಿಂತ ಸಣ್ಣ ಇದ್ದೀನಿ ಹಂಗಾರೆ. ಗೈ ಸಣ್ಣ ಎಗ್ರಕೊಂಡು ಹೋಯ್ತಾಯಿದ್ರು, ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ನೋಡ್ತಾರೆ ಎಲ್ಲಿಗೆ ಎಗ್ರೋಣ ಅಂತ. ನೋಡ್ರಿ ಈಗ ಎಗ್ರುತ್ತಾರೆ ನೋಡ್ರಿ, ಇವರೆಲ್ಲ ಎಗ್ರಕೊಂಡು ಹೋಯ್ತವ್ರಿ. ಮೆಟ್ಲೆ ಎಳಿತಿಲ್ಲ, ಎಗ್ರುತ್ತವ್ರಿ. ಹಾಂ, ಇಲ್ಲಿಂದ ಇದು ಲೈನ್ ಹಿಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೋಗ್ಬಿಡ್ತೀವಿ. ಲೈನ್ ಹಿಡಿಬೇಡ, ಮೇಲಿಂದ ಒಂದೇ ಸತಿ ಜಂಪ್ ಕೆಳಗಡೆ ಕುಡಿಬೇಕು, ಒಂದೇ ಜಂಪು. ಇವತ್ತು ಕರ್ಕೊಂಬಂದಿದ್ದು ಡೈಲಾಗ್ ನೋಡ್ರಿ ಅಣ್ಣದು. ಏನು ಬೆಳಗ್ಗೆ ಹೊತ್ತು ವಾಕ್ ಮಾಡಿದ್ರೆ ಸಣ್ಣ ಆಗ್ತೀನಿ, ಹೊಟ್ಟೆ ಕರಗತ್ತಿ. ಅದಕ್ಕೆ ಇಲ್ಲಿಗೆ ಬರಬೇಕಾ? ವಾಕಿಂಗಾ? ಬೆಳ್ಳಕ್ಕೆ ಕಾಣಿಸಿದ್ಯಾ? ಹೋಗ್ಲಿ, ಸುಮ್ಮನೆ ಹೇಳಿದಲ್ಲಿ ಕಾಣಿಸ್ತಾ ಇರಲಿಲ್ಲ, ಕರ್ರ ಕಾಣಿಸ್ತಿದ್ದೆ. ಇಲ್ಲ ನನ್ನ ಕಲರ್ ಅದೇನೆ. ಇಲ್ಲಿ ನೋಡಿ ಕೋತಿ, 2 ಕೋತಿ ಇದ್ದಾವೆ ಗೈಸ್. ಇಲ್ಲಿ 2 ಕೋತಿ ಇದ್ದಾವೆ. ಇದೊಂದು ಮತ್ತು ಇನ್ನೊಂದು ಇಲ್ಲೇ ಐತೆ ನೋಡ್ರಿ. ನೀನೇನು? ಇಲ್ಲ, ಮಂಗನಿಂದ ಮಾನವ ಕಾಣೋ. ನೀನು ಒಂದು ದಿವಸ ಮಂಗನೇ, ನಾನು ಒಂದು ದಿವಸ ಮಂಗನೇ. ಇಲ್ಲಿ ನೋಡ್ರಿ ಕೋತಿಗಳು ಏನು ಸಖತ್ತಾಗೈತೆ. ಲಿಫ್ಟಿಗೆ ಹಾಕೋಬಿಡೈತೆ ಮಗಕ್ಕೆಲ್ಲ. ಇಲ್ಲೇ ಐತಲ್ಲ ಕೋತಿ. ಇಲ್ಲಿ ಇತ್ತು. ಸಾರಿ ಇವನು ಕೋತಿ ಅಂತ ತೋರ್ಸಕ್ಕೆ ಹೋದೆ. ಹೋಗಿರೋ ಹುಡುಗಿರು ವಾಪಸ್ ಬರ್ತಾಳಂತೆ. ಬರೀತೀಯಾ? ನನಗೆ ಯಾವುದು ಹೊಡೋಗಿಲ್ಲ. ನೋಡ್ರಿ ಹಂಗೆಲ್ಲ ಬರ್ಬಿಟ್ಟು ನೇಚರ್ ಹಾಳು ಮಾಡೋರೆ. ನಾವು ಬರೆಯೋಣ ಆದರೆ ಯಾರು ಹೊಡೋಗಿಲ್ಲ. ಇನ್ನೂ ಯಾರು ಹೊಡೋಗಿಲ್ಲ.
ಗೈಸ್ ನನ್ನ ಪ್ರಕಾರ ಇವಾಗ ನಾವೊಂದು ಅರ್ಧ ಹತ್ತಿರ್ಬೋದು, ಅರ್ಧ 90%. ಮುಕ್ಕಾಲು ಭಾಗನೇ ಹತ್ತಿದ್ದೀವಿ. ಮುಕ್ಕಾಲು ಭಾಗ ಏನಿಲ್ಲ. ಇಲ್ಲ ಸಾ ಅಯ್ಯಪ್ಪ. ಗೈಸ್ ನಾವಿವಾಗ 2 ಕಿಲೋಮೀಟ್ರ್ ಹತ್ತಿದ್ದೀವಿ, ಆದ್ರೆ ಏನು ಸುಸ್ತೇ ಆಗಿಲ್ಲ. ನಡಿಯಲಿಲ್ಲ ಹಿಂಗೆ ಕತೆ ಹೇಳಿ ಎಲ್ಲರೂ ನಿಜವಾಗ್ಲೂ ಸುಸ್ತಾಗಿಲ್ಲ. ಸುಸ್ತಾಗಿರೋ ಎಲ್ಲೆಲ್ಲ ನೀರು ಗೊತ್ತಾಯ್ತಲ್ಲಿ. ನನಗೆ ತೋರ್ಸಪ್ಪ ಆಯ್ತು ಇರ್ಬೋದಾಯ್ತು. ಗೈಸ್ ಮುಕ್ತಲ್ಲಿ ನೋಡಿ ಯಾಕೋ ಈಗ ಹೊಡ್ಸ್ಕೊಂಡೇ ಇಲ್ಲ ನಾನು ನೋಡ್ರಿ, ಚೂರು ಸುಸ್ತೇ ಆಗಿಲ್ಲ. ಪಕ್ಕ ಸುಸ್ತಾಗಿಲ್ಲ. ಅವ್ರು ಒಪ್ಕೋತಾರೆ. ಯಾರು ಉದ್ಧಾರ ಆಗಿಲ್ಲ. ಹಾಂ ಉದ್ದನೂ ಆಗಿಲ್ಲ, ನಾನು ಉದ್ದ ಆಗಿದ್ದೀನಿ ಅದಕ್ಕೆ ಸುಳ್ಳು ಹೇಳಿದ್ದ. ಬೆಳಗ್ಗೆ ಬೆಟ್ಟ ಹತ್ತಕ್ಕೆ ಬರಬೇಕು, ಅದು ಸ್ಪೆಷಲು. ಸರಿನಾ, ಏನಂತೀರಾ? ಸ್ವರ್ಗ ಅಂತ ಹೋಗ್ತಾಯ್ತು ಅಂದಲ್ಲಿ ಉದುರೋನಿ ಏನಾಗಲ್ಲ, ಹೊಂಟಾಯ್ತದೆ, ಅದು ಉದುರೋಯ್ತದೆ. ಅಲ್ಲಿಯವರು ಬಿಡಲ್ಲ. ಅಲ್ಲಿ ಇಲ್ಲಿ ನೋಡಿ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ. ಆದರೆ ಶಿವನು ಸ್ವಲ್ಪ ಹುಡುಗಿ ಥರ ಕೆಲಸ ನೋಡಿ. ಪಾಸಿಟಿವ್ ಆಗಿ ಮಾತ್ರ ಹೇಳ್ಬಾರ್ದು, ಏನನ್ಸುತ್ತೆ ಅದನ್ನು ಹೇಳ್ಬೇಕು. ನಾವೀಗ ಹೋಗ್ಬೇಕಾಗಿರೋದು ಅಲ್ಲಿಗೆ, ಮತ್ತೇನೆ ಹತ್ತೈತಿ ಇಲ್ಲಿಗೆ. ಕತ್ತೆ ಮುಟ್ಲ ನೋಡೋಣ, ಒದಿತದೆ ಪಟ್ಟಣ. ಹೆಂಗೆ ಇದ್ರೆ ಏನಾಯ್ತದೆ ಹೇಳಿ ಕಳ್ಸಾಯ್ತದೆ. ಮನುಷ್ಯರು ಅಷ್ಟೇ ಅಲ್ಲ, ನಾಯಿನೂ ಹೋಗೈತಿ. ಅಲ್ಲಿ ನೋಡ್ರಿ ನಾಯಿ ಕತೆನ. ನೋಡಿ ಈ ಥರ ಎಲ್ಲ ಹತ್ಬೇಕು ನೋಡಮ್ಮ. ಎಲ್ಲ ಹಿಡ್ಕೊಂಡು ಹತ್ತಾರೆ, ನಾನು ಒಂದೊಂದೇ ಕೈಯಲ್ಲಿ ಹತ್ತದ ಇದ್ದೀನಿ. ಎಲ್ಲ ಕಿಸ್ಕೊಂಡ್ಬಿಡ್ತೀನೋ ಗೊತ್ತಿಲ್ಲ. ಬಿದ್ದಾಗ ಥರ ಆಯ್ತೈತಿ ಇಲ್ಲಿ. ಇಷ್ಟ ಗಂಟೆ ಹತ್ತಿದ್ದಲ್ಲ, ಇನ್ನು ಎಷ್ಟು ದೂರ ಐತೆ ಗೊತ್ತಿಲ್ಲ. ನೋಡಮ್ಮ ಅಲ್ಲಿ ನೋಡ್ರಿ, ಗೊಬ್ಬರನೇ ಇಲ್ಲ ಇಲ್ಲಿ. ಏನು ಹಿಡ್ಕೊಂಡು ಹತ್ಬೇಕಿಲ್ಲಿ ಗೈಸ್? ಇಲ್ಲಿ ನೋಡಿ ನಮ್ಮೂರವ್ರು ಅನ್ಸುತ್ತೆ ಇವರು. ಹೌದು ಅನ್ನಿಸ್ತೈತೆ, ನೋಡೋಣ ಬನ್ನಿ. ಒಂದೇ ಥರ 7 ಜನ ಇರ್ತಾರಂತೆ, ಬಟ್ ನಮ್ಮೂರವ್ರ ಇಲ್ವೋ ಗೊತ್ತಿಲ್ಲ. ನೋಡಿ ನಡಿ ಮಾತಾಡ್ಸಿ ಅಜೀಬ್ ಗಿಜೀಬ್ ಆಗ್ಬಿಟ್ರೆ ನಾನೇನು ಮಾಡಲಿ. ಒಂದು 90% ಅಲ್ಲ, ಫುಲ್ ಹತ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ನೋಡ್ರಿ ನಮ್ಮೂರವ್ರೇನೆ. ಅಕ್ಕ ಚೆನ್ನಾಗಿದ್ದೀರಾ? ಆಯ್ತಾ ಟಿಫನ್ನು? ಇನ್ನೂ ಇಲ್ಲ, ಬೆಳಗ್ಗೆ ಹತ್ತಿದ್ದು. ಹೌದಾ? ಹೆಂಗಿತ್ತು ಮೇಲ್ಗಡೆ ವ್ಯೂ? ಸಖತ್ತಾಗಿದೆ. ಹೌದಾ? ಓಕೆ ಅನ್ಕಂಡೆ ನಮ್ಮೂರವ್ರೆ ಅಂತ. ಇವ್ನು ನೋಡ್ರಿ ಯಾವ ಥರ ಹತ್ತವನೆ. ನನ್ನ ರಿಂಗ್ಟೋನ್ ಹೆಂಗೈತೆ ಅರ್ಥ ಆಗಿಲ್ಲ ಅಂದ್ರೆ ಒಂದು ಜೋಶ್ ಸಿಗುತ್ತೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಏನಿದ್ರೆ ಜೀವನದಲ್ಲಿ ಜೋಶ್ ಇರಬೇಕು, ಅದಕ್ಕೆ. ಅಂತೂ ಫೈನಲಿ ನಾವು ಟಾಪ್ ಹತ್ಬಿಡು. ಆದರೆ ಇನ್ನೂ ಅಲ್ಲೈತೆ, ಇನ್ನೂ ಒಂಚೂರು ಹತ್ಬೇಕಷ್ಟೇ. ನೋಡ್ರಿ ಇಲ್ಲಿ ಏನ್ರ ಇದೆ, ಫೋನ್ ಮಾಡೋದ ಅನ್ಕೊಂಡೆ ನಾನು. ಅದು ಒಂದೇ ದಿನ ಒಂದೇ ಟೈಮಲ್ಲಿ ಹೆಂಗೆ ನೀವು ಹೇಳಲಿಲ್ಲ ನಂಗೂ. ನಾನು ನಮ್ಮ ಅಮ್ಮೂರು ಬಂದಿದ್ದಿಲ್ಲ. ಹಾಂ, ಹೆಂಗಿದ್ದೀರಾ? ಯಾವಾಗ ಎಷ್ಟು ಗಂಟೆಗೆ ಬಂದ್ರಿ? ನಾವು ಬೆಳಗ್ಗೆ ಬಂದಿದ್ದು 7 ಗಂಟೆ 8 ಗಂಟೆ ಆಗಿತ್ತು ನಾವು ಬರೋ. ಫೋನ್ ಮಾಡಿದ್ರೆ ಫಸ್ಟ್ ಸಿಗ್ತಿದ್ದು. ಗೊತ್ತಿಲ್ಲ ಬ್ರೋ, ಊರಲ್ಲಿದ್ದೀರ ನಮ್ಮೂರಲ್ಲಿದ್ದೀರ ಅಂದ್ರಲ್ಲ, ಊರಲ್ಲ ನೀವು ಅಮ್ಮೂರು? ಇಲ್ಲಿಂದ ಹತ್ರ, ಅದಕ್ಕೆ ನಾವು ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿದೆ. ಯಾರೇ ಬಂದಿದ್ದೀರಾ? ನಾನು, ನನ್ನ ತಮ್ಮ, ನಮ್ಮ ಅಣ್ಣ. 6 ಜನ, ನಾವು 3 ಜನ. ವ್ಲಾಗ್ ಮಾಡ್ತಿಲ್ವಾ? ಮಾಡಿದ್ವಿ ಬ್ರೋ, ಇಳಿತಾ ಇದೀವಿ ಆಲ್ರೆಡಿ. ಹೌದಾ? ಹೆಂಗಿತ್ತು ಮೇಲ್ಗಡೆ? ಎಷ್ಟು ಗಂಟೆಗೆ ಬಂದಿದ್ದು? ಆಗಿತ್ತು ಬ್ರೋ. ಹಾಂ, ನಾವು ಒಂದು 8 ಗಂಟೆ 9 ಗಂಟೆ ಬಂದ್ವಿ. ಸಖತ್ತಾಯ್ತು. 8 ಗಂಟೆ 9 ಗಂಟೆಗೆ ಬಂದ್ರಾ? ಹ್ಞೂ, 8:30 ಮೇಲಕ್ಕೆ. ನಾನು ದಂಗಾಗಿದ್ದೆ. ಇವಾಗ ನೆನ್ನೆ ಆದಷ್ಟು 9:49. ಅನ್ಎಕ್ಸ್ಪೆಕ್ಟೆಡ್. ನಾನು ಬಂದಿಲ್ಲ, ನಂಗೆ ಗೊತ್ತಿರಲಿಲ್ಲ. ಬರ್ತೀರಾ ಅಂತ ಅನ್ಕೊಂಡಿದ್ದೆ, ಕರೆದಿದ್ರೆ. ಬಟ್ ನೀವೇ ಬಂದಿದ್ದೀರಲ್ಲ. ನೋಡಿ ಗೈಸ್, ನಮಗೆ ದಶಿವ್ ಲಾಕ್ ಸರ್ ಸಿಕ್ಕೋರೆ. ಹೆಂಗಿದ್ದೀರ ಬ್ರೋ? ಟಿಫನ್ ಆಯ್ತಾ? ಇನ್ನೇ ಇಲ್ಲ ಬ್ರೋ, ಈಗ ಇಳಿತಾ ಇದೀವಿ. ನೀವು ತಿಂದ್ರಾ? ತಿನ್ಕೊಂಡೆ ಬಂದ ನಾವು. ಹೌದಾ? ಮತ್ತೆ ಬನ್ನಿ ಹೋಗೋಣ. ಬರ್ತೀರಿ? ಫುಲ್ ಹತ್ಬಿಟ್ಟು ಬರ್ತೀನಿ, ನಿಧಾನಕ್ಕೆ ಇಳಿತಾ ಇರಿ. ಬೇಗ ಓಡ್ ಬರ್ತೀನಿ. ಬೇಗ ಬನ್ನಿ ಆಯ್ತಾ? ಸ್ವಲ್ಪ ದೂರ ಇಲ್ಲೇ ಇರೋದು. ಅದಕ್ಕೆ ಗಡ್ಡ ಎಲ್ಲ ಬಿಡ್ಬಿಡಿದ್ರಿ ಯಾಕೆ? ಗೊತ್ತಿ ಬಿಡಿ. ಸರಿ ಆಯ್ತು. ಎಲ್ಲಿ ಅಮ್ಮರು ರೆಡಿ? ಅರೇಗುದ್ನಳ್ಳಿ, ಊಡಿಗೆರೆ ಹತ್ರ. ಹಂಗೆ ಹೋಗೋಣ, ನಾವು ಬನ್ನಿ ಹೋಗೋಣ ಜೊತೆ. ಓಕೆ ನಿಧಾನಕ್ಕೆ ಇಳಿತೀರಿ, ಬರ್ತೀವಿ. ಅದು ಕಿವಿಗೆ ಏನು ಹೇಳ್ತಿ ಹೇಳು? ಏನಂತ ಹೇಳಿ? ಚೇತು ಒಳ್ಳೆ ಹುಡುಗಿ ಸಿಗ್ಲಪ್ಪ ಅಂತ. ಸಿಗ್ತಾರೆ ಒಳ್ಳೆಯವ್ರು ಯಾರು ಇಲ್ಲ, ಯಾರು ಸಿಗೋದೇ ಇಲ್ಲ. ಹಿಂಗೆ ಏನು ಜೋರಾಗಿ ಯಾರು ಹೇಳ್ತೀನಿ? ಸೀಕ್ರೆಟ್ ಅದು, ಜೋರಾಗೆಲ್ಲ ಹೇಳ್ಬಾರ್ದು ಸೀಕ್ರೆಟ್ನ. ಒಬ್ಬ ಜೋರಾಗಿ ಹೇಳ್ತೀನಿ ಅಂತ ಅಂದ. ಜೋರಾಗಿ ಹೇಳಿದ್ದೀನಿ, ಅವ್ರಿಗೆ ಮಾತ್ರ ಕೇಳಿಸುತ್ತೆ. ಏನಂತ ಗೊತ್ತಿಲ್ಲ. ಸೂರ್ಯಂಗೆ ಒಳ್ಳೆ ಎಂಡ್ರೆ ಸಿಗ್ಲಿ ಅಂತ.
ಸಿಗ್ತಾರ ಬರಪ್ಪ. ಏನು ಗೊತ್ತಾ, ಫಾಕ್ಸ್ ಸಾಕಾಗ್ತೀರಾ, ಇನ್ನೂ ಜಾಸ್ತಿ ಇರಬೇಕಾಗಿತ್ತು. ಅವಾಗ ಇನ್ನೂ ಸಾಕತ್ತಾಗಿತ್ತು. ಅಲ್ಲಿ ನೋಡ್ರಿ ಏನೋ ಮಾಡ್ತೈತದು, ಕೆರ್ಕತ್ತೈತೆ. ಲೇ ಅಲ್ಲಿ ನೋಡೋದು ಹೆಂಗೆ ಆಡ್ತೈತೆ, ಸೂರ್ಯನ ಥರನೇ ಎದೊಳ್ತೈತೆ. ಸೂರ್ಯ ಬೆಳಗ್ಗೆ ಇವತ್ತು ಹಿಂಗೆ ಆಡೋದು, ಸೂರ್ಯ ಎದ್ದಬೇಕಾದ್ರೆ ಹಿಂಗೆ ಆಡೋದು, ಅದು ಹೆಂಗೆ ಆಡ್ತೈತೆ. ನೆನೆ ನೋಡಿದೆ ನಾನು, ಇವತ್ತು ನೋಡಿದೆ ಸೂರ್ಯ ಹಿಂಗೆ ಎದೊಳ್ತಿದ್ದು. ಗೈಸ್ ಅಲ್ಲಿ ನೋಡಿ ಬಿದ್ದೋಯ್ತೈತದು. ಈಗ ಎದೊಳ್ತು. ಏನು ಟ್ರೈ ಇದೆ ಅಂತ ಅದ್ರ ರಿಯಾಕ್ಷನ್. ಚೂರು ಬಿದ್ದೋತಿದ್ದೆ. ಅಯ್ಯಯ್ಯೋ ಗೈಸ್ ನೋಡ್ರಿ, ನಮ್ಮ ಮುನ್ನ ವೀಡಿಯೋ ಕಾಲ್ ಮಾಡೋನೆ, ಅವನಿಗೆ ವ್ಯೂ ತೋರಿಸ್ತಾ ಇದ್ದೀನಿ. ಕಾಣಿಸ್ತೈತೇನಾ ನೋಡಲಿ, ಮೋಡ ಇಲ್ಲ ಐತೆ, ಕಾಣಿಸ್ತೈತಾ ನೋಡ್ರಿ. ಫುಲ್ಲು ಫೀಲಿಂಗ್ಸ್ ಅಲ್ಲ ಅವನಿ, ಅವ್ರು ಅಡ್ಡಾಡ್ ಅವ್ರು ನೆನಪಾಗ್ಬಿಟ್ಟು ಫುಲ್ ಫೀಲಿಂಗ್ಸ್ ಅಲ್ಲ ಅವನ ಅಣ್ಣ. ಬಾರಲ್ಲ ಬಾರೋ, ಇನ್ನೊಂದ್ಸತಿ ಹೇಳಿ. ದಿಂಬು ಬೆಸಿ ಇಡ್ಬೇಕಾ? ಐತೆ ಅನ್ಕೊಂಡು ಬಂಡೆನೇ ಐತೆ ಅನ್ಕೊಂಡು ಹಂಗೆ ಮಲ್ಕೋ. ನಂಗೆ ಚಾಪೆ ಬೇಡಪ್ಪ. ನಿಂಗು ಒಂದು ಬೆಡ್ಶೀಟು ಬೆಚ್ಚಿಗೆ ಅಲ್ಲೇ ಐತೆ, ಇಸ್ಕೊಡ್ಲ. ಇಲ್ಲಿ ನೋಡಿ, ಇವ್ನು ಬಂದು ಇಲ್ಲಿ ಮಲ್ಕೊಂಡವನೆ. ಹಾಂ ಎದೋಳು ಸರಿ, ಅದು ಸರಿ. ಈ ಎನ್ನಂದ್ರೆ ಏನು ತೋರಿಸಿಲ್ಲ? ಏನು ಎನ್ನಂದ್ರೆ? ಹಾಂ, ನವ್ಯನಾ, ನಿತ್ಯನಾ, ನಮ್ರತನಾ? ಯಾರು ಎನ್ನಂದ್ರೆ? ಎನ್ನಂದ್ರೆ ಯಾರು? ಇಲ್ಲಿ ಕೇಳ, ಇಲ್ಲಿ ಎನ್ನಂದ್ರೆ ಯಾರು ಹೇಳು? ಏನಂದ್ರೆ ಯಾವ್ದೋ ಬಿಡು, ಹೇಳು. ಎಲ್ಲ ಏನ್ ಕೇಳಬೇಕು, ಹೇಳ್ತೀಯ ಇಲ್ಲ? ಆಯ್ತು ಬಾ, ಫೋಟೋ ತೆಗಿ ಬಾ. ಗೈಸ್ ಏನು ಗೊತ್ತಾ, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎಲ್ಲರೂ ಚಪ್ಪಲಿ ಹಾಕೊಂಬಂದವ್ರೆ, ನಾವು ಮಾತ್ರ ಬರಿಗಾಲಲ್ಲಿ ಬಂದಿದ್ದೀವಿ ಅಂತ. ನೀನು ಎಂತ ದೊಡ್ಡ ನನ್ನ ಮಗ ಇರಬೇಕು. ನೀನು ಮಾತು ಕೇಳ್ಕೊಂಬಂದಿದ್ದು, ನೀವಿಬ್ರು ಚಪ್ಪಲಿ ಬಿಟ್ರಿ ಅಂತ ನಾನು ಬಿಟ್ಟೆ. ಅದಕ್ಕೆ ಎಲ್ಲ ಕೋತಿಗಳು ಒಂದೇ ಥರ ಇರಲ್ಲ, ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅವ್ರ ಪಾಪ ಒಂಟೆ ಹೋದ್ರು. ಬನ್ನಿ, ಏನು ಸಿಕ್ಕಂದ್ರಿ? ಅಕ್ಕ ಬಾಬಾ, ಅಯ್ಯೋ ಅಯ್ಯೋ ಅಣ್ಣ, ಒಂದೊಂದಲ್ಲ ಅಣ್ಣ. ಓಕೆ ಅವ್ರು ನಮ್ಮನ್ನ ನೋಡೇ ಭಯ ಬಿದ್ಬಿಟ್ರೆ. ಈ ಕೋತಿ ಅಲ್ಲ, ಈ ಕೋತಿ ನೋಡೇ ಭಯ ಬಿದ್ಬಿಟ್ಟವ್ರೆ. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ತುದಿಗೆ ಬಂದು ಯಾರು ಗಂಟೆ ಕಟ್ಟವ್ರಿ? ಚತುರ್ ಫಿಲಂ ಫ್ಯಾಮಿಲಿ. ಹಾಂ, ಏನಂತ ಇವನು? ಇನ್ನಂತ ಹೇಳು. ಅಲ್ಲ, ಫಿಲಂ ಫ್ಯಾಮಿಲಿ ಏನು ಅಂತ ಇವನು ಹೇಳ. ಅದೇನು ಹೇಳಕ್ ಬಂದು ಹೇಳು ಕರೆಕ್ಟಾಗಿ. ಗೈಸ್ ಅವಾಗಲೇ ಬಂದಾಗ 2 ಕತ್ತೆ ಇತ್ತು, ಇವಾಗ 3 ಆಗ್ಬಿಟ್ಟೈತೆ. ಅದೇನದು? ಯಾರಿಗೊತ್ತು? ಅದೇನದು? ಅದು ಹೆಂಗದಲ್ಲ, ಅದು ನೀವು ಕೇಳಬಾರ್ದು ಅನ್ಬೇಕು. ಅಲ್ಲಿ ನೋಡ್ರಿ, ಒಬ್ರು ಬಾಕ್ಸ್ ಕಿತ್ಕೊಂಡು ಹೋಗ್ಬಿಡೈತೆ ಕೋತಿ. ಕಾಲೇಜ್ ಬಂಕಕ್ಕ ಇಲ್ಲಿ ನೋಡ್ರಿ, ಆ ಬಾಕ್ಸ್ ಕಿತ್ಕೊಂಡು ಪೇರಿ ಬಾಕ್ಸ್ ಯಾರು ಕೊಡ್ರಲ್ಲ, ಆದ್ರೆ ಕತೆ ಮುಗೀತು ಬಾಕ್ಸಿಂದು. ಬಾಕ್ಸ್ ಕಿತ್ಕೊಂಡು ಪೇರಿ. ಯಾರ್ದು ಬಾಕ್ಸು? ಮನೆಗೆ ಹೋಗ್ಬಿಟ್ಟು ಏನು ಹೇಳ್ತೀಯ? ಏನು ಹೇಳಕ್ಕಾಗ್ತದೆ? ಅದೇ ಇಲ್ಲಿ ಎಲ್ಲರೂ ಕೆಳಗಡೆ ಬೀಳಿಸ್ಬೋದು ಅನ್ಕೋತೀನಿ. ತಿನ್ನ ಗಂಟೆ ವೆಯ್ಟ್ ಮಾಡು, ಆಮೇಲೆ ಸಿಗುತ್ತೆ. ಆದರೆ ಒಂಚೂರು ದದ್ದಾಗಿರ್ತದೆ ಅಷ್ಟೇ. ಮುಂದ್ಗಡೆ ಹೋಗ್ಬಿಟ್ಟು ಕೂತೈತೆ ಹುಡುಗಿ ಮುಂದೆಗಡೆ. ಇವ್ರೇನೋ ತೋರಿಸಿದ್ರು ಕೊಡೋಕ್ಕೆ, ಬಿಸ್ಕೆಟು ಏನೋ ಕೊಟ್ಟರು. ಏನವೇ ಗೊತ್ತಾ ಕೋತಿಗಳಿಲ್ಲಿ? ಇವನೇ ಒಂದು ದೊಡ್ಡ ಕೋತಿ. ಯಾರೂ ಇಲ್ಲ ಪದೇ ಒಳಗಡೆ. ಬರ್ರಿ. ಏಕೆ ಯಾವುದೋ ಅಡ್ಡ ರೋಡಲ್ಲಿ ಬರ್ತಾ ಇದ್ದೀವಿ, ಅದು ಬರಿಗಾಲದಲ್ಲಿ ಬೇರೆ ಬರ್ತಾ ಇದ್ದೀವಿ. ನೋಡ್ರಿ, ಈ ಥರ ಐತೆ ರೋಡು. ಎಷ್ಟು ದಾರಿ ತಪ್ಪಿಬಿಟ್ಟ ನಾವು. ಇಲ್ಲೇ ಐತೆ ಮೆಟ್ಲು. ಮೆಟ್ಲೈತೆ, ಹೆಂಗೆ ಇಳಿಯೋದು? ಅವ್ರು ಅದಕ್ಕೆ ಹುಷಾರು ಅಂತ ಹೇಳ್ತಿದ್ರು. ಇಲ್ಲೆಲ್ಲೂ ದಾರಿನೇ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ? ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೊಸ ದಾರಿ. ಅದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಮಗಂತೂ ಗೊತ್ತಾಯ್ತಿಲ್ಲ. ದಾರಿನೇ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ದಾರಿ ತಪ್ಪದ ಮಕ್ಕಳಾಗ್ಬಿಟ್ಟಿದ್ದೀವಿ. ಅಲ್ಲಿ. ಏನ್ರ ಇದು? ಇದ್ರೊಳಗಡೆ ಹಿಂಗೆ ಕೈ ಇಟ್ಟರೆ ಕೊರಿತದೆ ಅಷ್ಟೇ. ಯಾವ ಇವೆಲ್ಲ ಇಷ್ಟಕ್ಕೆ ಎಲ್ಲಿ ಪೊದೆ ಒಳಗಡೆ ಕರ್ಕೊಂಡೋಯ್ತವ್ರೆ ಇವರು. ಪಂದಿಲೆಲ್ಲ ಹೋಯ್ತಾ ಇದ್ದೀವಿ. ಯಪ್ಪ, ಎಲ್ಲಿ ಕರ್ಕೊಂಡೋಯ್ತವ್ರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ನಾನು ಹೋಯ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ. ಅದು ಅಲ್ಲೇ ಈ ಸಂದಿಲೆಲ್ಲ ಎಗರ್ಬೇಕಾ? ಗೈಸ್, ಇಷ್ಟೊಂಥರ ಸಾಹಸ ಮಾಡ್ತಾಯಿದ್ದೀವಿ ನೋಡ್ರಿ.
ಸಂಧಿ ಗಿಂದಿ ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಸಂಧಿ ಪಂದಿಲೆಲ್ಲ ಕರ್ಕೊಂಬಂತು. ಸುಮ್ಮನೆ ಆರಾಮಾಗಿ ಇಲಾಸೆ ಇಳಿಬೋದಾಗಿತ್ತು. ಈಗ ಹಂಗಾಸಿ ಬಳಸ್ಕೊಂಡು ಇಲ್ಲಿಗೆ ಬಂದಿದ್ದಾಯ್ತು. ಇದು ಎಂತ ಆಗಿದ್ದೀವಿ ನೋಡ್ರಿ. ಸೂರಿ ನೋಡ್ರಿ ಬಂಡೆ ಎತ್ತವನಿ ಬರೀ ಸೌಂಡ್ ಬರ್ತದೆ ಅಷ್ಟು, ಒಂಚೂರು ಅಲ್ಲಾಡಲ್ಲ. ಹತ್ತಕ್ಕಿದ್ದು ಜೋಶಿ ಇಳಿಬೇಕಾರೆ ಇಲ್ಲ ಇವ್ರಿಗೆಲ್ಲ ಸೈಲೆಂಟ್ ಆಗಿಬಿಟ್ಟವ್ರೆ. ನಾನು ಒಂದು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ಅಷ್ಟೇ, ಜಾಸ್ತಿ ಸುಸ್ತಾಗಿಲ್ಲ. ನೋಡಿ ಇಲ್ಲಿ ಆವಾಗಲೇ ಇಟ್ಟಿದ್ದು ನೀರು, ತೋರ್ಸು ನೀರು ಆವಾಗಲೇ ಇಟ್ಟಿದ್ದು. ಪುಣ್ಯ ತೀರ್ಥ, ಯಾವ್ದು ತೀರ್ಥ? ಒಳ್ಕೈ ತೀರ್ಥ. ಮತ್ತೆ ತಗೊಂಡು ಹೋಗ್ತಿದ್ದೀವಿ. ಏನು ಏಡಿಕಾಯ? ತಡೀರಿ, ಏಡಿಕಾಯಿ ತೋರಿಸ್ತೀನಿ. ಅಲ್ಲಿ ನೋಡಿ ಬಾರೋ. ಚಾಕ್ಲೇಟ್ ಎಷ್ಟು ರೂಪಾಯಿ ಕೊಟ್ಟೆ? 5 ರೂಪಾಯಿ. 5 ರೂಪಾಯಿ ಕೊಟ್ಬಿಟ್ಟು 3 ಚಾಕ್ಲೇಟ್ ತಂದವನಿ. ಚೆನ್ನಾಗಿತ್ತು. ನೋಡೇ ಇರಲಿಲ್ಲ ನಾನು ಶಿವಗಂಗೆ ಬೆಟ್ಟನ, ಬಂದು ನೋಡಿದ್ದು ಸ್ವಲ್ಪ ಖುಷಿ ಆಯಿತು, ಚೆನ್ನಾಗಿತ್ತು. ಗೈಸ್ ಅಂತೂ ಫೈನಲಿ ಬೆಟ್ಟ ಇಳ್ದು ಗೈಸ್ ಫೈನಲಿ ನಾವು ಬೆಟ್ಟ ಇಳ್ದು ನೋಡ್ತಾ ಇರ್ಬೋದು. ಇಳ್ದಿದ್ದೀವಿ. ತುಂಬ ಜಾಸ್ತಿ ದೊಡ್ಡ ಇತ್ತು, ಹತ್ತಿ ಇಳ್ದಿದ್ದೀವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನೀವೇನಾದರೂ ಹಂಗಿದ್ರೆ ಬನ್ನಿ, ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಬಾಯ್ ಮಾಡ, ಬಾಯ್. ಕೈಯಲ್ಲಿ ಮಾಡ, ಬಾಯ್. ಬಾಯ್ ಬಾಯ್.